5 ವರ್ಷದಿಂದ ಎಲ್ಲಾ ಕಂಪನಿಗಳು ಹಾನಿ ಒಳಗಿದ್ದು. ಇವತ್ತಿನ ದಿವಸ ಪ್ರತಿ ವರ್ಷಕ್ಕೆ ಎಷ್ಟು ಲಾಭ ಮಾಡಕತ್ತಾರ ಅಂದ್ರ 80,000ದಿಂದ 90,000 ಕೋಟಿ ಒಂದೊಂದು ಕಂಪನಿಯವರು ಲಾಭ ಮಾಡ. ಯಾರಿಂದ? 80 ಲೀಟರ್ ಇಥನಾಲ್ ತಯಾರು ಮಾಡಿದ 1 ಲೀಟರ್ ಇಥನಾಲ್ ಅನ್ನ ಎಷ್ಟು ತಗೋತಾರೋ? ಏನ್ ಕಬ್ಬ ಹಾಕಿದವ್ರು ಇವರು, ಕಳಿಗೆ ತರದವರು, ಗೊಬ್ಬರ ಹಾಕಿದವರು, ಏನ್ ಕಡದವರು, ಟ್ರ್ಯಾಕ್ಟರ್ದಾಗ ಹೇಳಿದವರು ಏನೂ ಇಲ್ಲ. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಶೇರ ಲೈಕ ಕಮೆಂಟ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರಗಳ್ರಿ. ಅವರು 5 ಬಾರಿ ಶಾಸಕರಾದವರು, ಮಂತ್ರಿ ಆದವರು, ಉಪಮುಖ್ಯಮಂತ್ರಿ ಆದವರು, ಸಾಕಷ್ಟು ಜಮೀನು ಹೊಂದಿದವರು, ರೈತಾಪಿ ಕುಟುಂಬದಿಂದ ಬಂದವರು, ರೈತರ ಕಷ್ಟ ಕಾರ್ಪಣ್ಯಗಳನ್ನು ಸ್ವತಃ ಕಣ್ಣಾರೆ ನೋಡಿದವರು, ಅವರ ಆತ್ಮೀಯ ಹಾಲಿ ಶಾಸಕರಾದಂಥ ಲಕ್ಷ್ಮಣ್ ಸವದಿಯವರು. ಯಾಕಂದ್ರೆ ಅವ್ರದ್ದೇ ನೇತೃತ್ವದೊಳಗೆ ಒಂದು ಸಹಕಾರಿ ಸಕ್ರೆ ಕಾರ್ಖಾನೆ ಐತೆ. ಅವರು ಯಾವ ಸ್ವಂತ ಸಕ್ರೆ ಕಾರ್ಖಾನೆಗಳಿಲ್ಲ. ಆದ್ರೆ ಆ ಭಾಗದಾಗ ರೈತರ ಕಬ್ಬು ಬೆಳೆದಂಥ ರೈತರ ಸಮಸ್ಯೆಗಳನ್ನು ಬಹುತೇಕ ಸದನದೊಳಗೆ ಅವರಷ್ಟು ಯಾರೂ ಚರ್ಚೆ ಮಾಡಿಲ್ಲ. ಆದರೆ ಅದಕ್ಕೆ ಪರಿಹಾರ ಮಾತ್ರ ಜೀರೋ. ಇವತ್ತು ಅನೇಕ ವಿಚಾರಗಳು ಅವ್ರು ಭಾಳ ಬುದ್ಧಿವಂತರ, ತರ್ಕಬದ್ಧವಾಗಿ ಅದನ್ನು ಭಾಗಾಕಾರ ಗುಣಾಕಾರ ಕೂಡಿಸೋದು ಕಳಿಯೋದು ಎಲ್ಲದರಾಗೂ ಅವರ ಲೆಕ್ಕಪತ್ರ ನಮ್ಮ ಮುಂದೆ ಕಬ್ಬು ಬೆಳೆಗಾರ ಲೆಕ್ಕಪತ್ರ ಇಡತ್ತಾರೆ. ಈಗೇನೆ ಇಥಿನಾಲನ್ನು ಏನು ಒಂದು ಘಟಕಗಳಾಗಿದ್ದಾವೆ, ಇಥಿನಾಲ್ದಾಗ ರೈತರಿಗೆ ಎಷ್ಟು ಕೊಡ್ತಾರೋ ಅವ್ರು ಎಷ್ಟು, ಈ ಹಿಂದೂಸ್ತಾನ್ ಪೆಟ್ರೋಲಿಯಮ್, ಭಾರತ್ ಪೆಟ್ರೋಲಿಯಮ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ದವ್ರ, ರಿಲಯನ್ಸ್ದವ್ರು ಹೆಂಗೆ ರೈತರನ್ನ ಟೊಪ್ಪಿಗೆ ಹಾಕ್ತಾರೆ ಅನ್ನೋದು ಭಾಳ ಲೆಕ್ಕಪತ್ರ ಕೊಟ್ಟಿದ್ದಾರೆ. ಹಾನಿ ಒಳಗಿದ್ದಂಥ ಒಂದೊಂದು ಹಿಂದೂಸ್ತಾನ್ ಪೆಟ್ರೋಲ್ ಅಂತ ಒಂದು ಸಂಸ್ಥಾಗಳು ಇವತ್ತು 80-90 ಸಾವಿರ ಕೋಟಿ ಬ್ಯಾಲೆನ್ಸ್ ಶೀಟ್ ತೋರಿಸ್ತಾವಂತ ಭಾಳ ಮಾರ್ಮಿಕವಾಗಿ ಹೇಳಿದ್ದಾರೆ, ಭಾಳ ಚಂದ ಮಾತಾಡಿದ್ದಾರೆ. ಯಾಕೋ ಇದನ್ನು ಎಲ್ಲ ರಾಜ್ಯದ ರೈತರ ನೋಡ್ಬೇಕು, ತಿಳ್ಕೊಬೇಕು. ಅವರ ಶಣೆತನ ನಿಮಗೆಲ್ಲ ಗೊತ್ತಾಗಲಿ ಅನ್ನೋದಕ್ಕೆ ಈ ಒಂದು ಎಪಿಸೋಡ್ದಾಗ ಏನು ಮಾತಾಡಿದ್ದಾರೆ ಕೇಳ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ದಿವಸ ನಾವು ಇಥನಾಲ್ ಎಷ್ಟು ಮಾಡ್ತೀವಿ? 80 ಲೀಟರ್. 80 ಲೀಟರ್ ಇಥನಾಲ್ ತಯಾರು ಮಾಡಿದ 1 ಲೀಟರ್ ಇಥನಾಲ್ ಅನ್ನ ಎಷ್ಟು ತಗೋತಾರೋ? 60 ರೂಪಾಯಿ. 3 ಲೀಟರ್ 56, 60, 65. ರಸದಿಂದ ನೇರವಾಗಿ ಇಥನಾಲ್ ತಯಾರು ಮಾಡೋದು 65 ರೂಪಾಯಿ. ಕಾಕಂಬಿಯಿಂದ ಏನು ನಾವು ಇಥನಾಲ್ ತಯಾರು ಮಾಡ್ತೀವಿ ಅದಕ್ಕೆ 60 ರೂಪಾಯಿ. ನಮ್ಮ ಮೊಲಾಸಿಸಿದಿಂದ ಏನು ಇಥನಾಲ್ ತಯಾರು ಮಾಡ್ತೀವಿ ಅದಕ್ಕೆ 56. ಸರಾಸರಿ ಎಷ್ಟಾಯ್ತು? 60 ರೂಪಾಯಿದಾಗ ಆ ಇಥನಾಲ್ ತಗೊಂಡು ಅದ್ರ ಪೆಟ್ರೋಲ್ದಾಗ ಮಿಕ್ಸ್ ಮಾಡ್ತಾರೆ. ಪೆಟ್ರೋಲ್ದಾಗ ಮಿಕ್ಸ್ ಮಾಡಿದ್ರೆ ಮತ್ತೇನೇನೋ ಕೊಡ್ಸಂಗಿಲ್ಲ. ದೊಡ್ಡ ಟ್ಯಾಂಕ್ ಇರ್ತದ, ನಮ್ಮ ಟ್ಯಾಂಕರ್ಗಳು ಹೋಗ್ತಾವು, ಅಲ್ಲಿ ಮೋಟರ್ ಚಾಲು ಮಾಡಿ ಮ್ಯಾಗಿನ ಬಿಡ್ತಾರು. ತೆಳಗಿಂದ ಅದನ್ನ ಪೆಟ್ರೋಲ್ದಾಗ ಬೀಳ್ತೈತೆ, ಅದು ಹಾಕಿದಾಗ ತೆಳಗಿನ ಪೈಪ್ಲಿ ಮತ್ತೊಂದು ಟ್ಯಾಂಕರ್ದಾಗ ತುಂಬಿಸಿ ಪೆಟ್ರೋಲ್ ಪಂಪ್ ಕಳಿಸ್ತಾರೆ. ಪೆಟ್ರೋಲ್ ಪಂಪ್ದಾಗ ಪೆಟ್ರೋಲ್ ಎಷ್ಟು ಮಾರಾಕತ್ತಲ್ಲ? 103 ರೂಪಾಯಿ. ಆ ಪಂಪಿನ ಮಾಲಕನಿಗೆ 3 ರೂಪಾಯಿ ಕಮಿಷನ್ ಕೊಡ್ತಾರೆ. 100 ರೂಪಾಯಿ ಉಳಿತಾರೆ. ತಗೊಂಡಿದ್ದು ಎಷ್ಟು? 60. ಮಾರಕ್ ಹಾಕಿದ್ದು 100. 3 ಅವನು ಎಷ್ಟು ಉಳಿತಾರೆ ಅವರಿಗೆ? 40. ಏನು ಕಬ್ಬ ಹಾಕಿದವ್ರು ಇವರು, ಕಳಿಗೆ ತರದವರು, ಗೊಬ್ಬರ ಹಾಕಿದವರು, ಏನು ಕಡದವರು, ಟ್ರ್ಯಾಕ್ಟರ್ದಾಗ ಹೇಳಿದವರು ಏನೂ ಇಲ್ಲ. ಎಲ್ಲ ಮಾಡೋದು ನಾವು, ಕಬ್ಬ ಹಚ್ಚೋದು ನಾವು, ಕಳಿಗೆ ತೆಗೆದು ನಾವು, ಗೊಬ್ಬರ ಹಾಕೋದು ನಾವು, ಕಡದ ಟ್ರ್ಯಾಕ್ಟರ್ದಾಗ ಹೇರೋದು ನಾವು, ಟ್ರ್ಯಾಕ್ಟರ್ದಾಗ ಎಳ್ಕೊಂಡು ಹೋಗಿ ಫ್ಯಾಕ್ಟ್ರಿಗೆ ಹತ್ತಾವ. ಆ ಫ್ಯಾಕ್ಟ್ರಿಗೆ ಇಥನಾಲ್ ತರಕತಿ ಅವ ಹೋಗ್ತೈತೆ. ಫ್ಯಾಕ್ಟ್ರಿ ತೆರಿಗೆ ರೊಕ್ಕ ಇಥನಾಲ್ ರೊಕ್ಕ 8 ದಿವಸ ಕೊಡ್ತಾರೋ, 1 ತಿಂಗಳ ನಂತರ ಕೊಡ್ತಾರೆ. ಅದ ಪೆಟ್ರೋಲ್, ಆ ಪೆಟ್ರೋಲ್ ಟ್ಯಾಂಕಿಗೆ ಹೋಗುವಾಗ ಅಡ್ವಾನ್ಸ್ ನೀಡಿ ತಗೊಂಡು ಅಲ್ಲಿ ಕಳಿಸ್ತಾರೆ. ಅಂದ್ರೆ ಇಲ್ಲಿ ಅವ್ರು ಬಂಡಲ್ ತೊಡಕಿಲ್ಲ. ಉಳಿದು ರೇಟ 40 ರೂಪಾಯಿ 1 ಲೀಟರ್ ಕುಡಿತಲ್ಲ. 1 ಲೀಟರ್ಗೆ 40 ರೂಪಾಯಿ ಇವರಿಗೆ ಆದ್ರೆ 80 ಲೀಟರ್ಗೆ ಎಷ್ಟಾಯ್ತು? 8×4=32. 3,200. ಇಷ್ಟೆಲ್ಲ ಮಾಡಿಕೊಂಡು ಕಬ್ಬಿನ ಫ್ಯಾಕ್ಟರಿಯವರು ನಮಗೆ 3,000 ಕೊಡ್ತಾರೆ. ಇದೇ ಕೇಂದ್ರ ಸರ್ಕಾರ ಹೇಳಿಬೇಕ್ರೆ
ಈಗೇನು 80 ಲೀಟರ್ ನಾವು 40 ರೂಪಾಯಿ ತಗೋತೀವಿ, ನಾವು 10 ರೂಪಾಯಿ ಇಟ್ಕೋತೀವಿ. ಇದನ್ನ 30 ರೂಪಾಯಿ ಒಂದು ಲೀಟರ್ಗೆ ಏನು ಇಥನಾಲ್ ಬರ್ತೈತಿ. ಯಾವ ರೈತಂದು ಎಷ್ಟು ಹೋಗೈತಲ್ಲ ಅವನ ಖಾತೆಗೆ ನಾವು ನೇರವಾಗಿ ರೊಕ್ಕ ಕೊಡ್ತೀವಿ ಅಂತ ಹೇಳಿದ್ರು ನೋಡು. ಕೃಷಿ ನೀತಿ ತಪ್ಪಿದೆ ಅಂತ ಹೇಳುದು ನಾನು ಇದನ್ನೇ. ಇಲ್ಲ, ನೀ ರೈತರು ಕೊಡೋದು ಆಗಲ್ಲ, ಟ್ರ್ಯಾಕ್ಟರ್ ಕೊಡೋದು ಆಗೋದ್ರ ಬಿಡಿ. ಅಟ್ಲೀಸ್ಟ್ ಈ ಮೋಟರ್ ಸೈಕಲ್ ತಗೊಂಡು ತಿರುಗಾಡೋರಿಗೆ 100 ಇದ್ದು 90 ಮಾಡಿರ್ಬೇಕ್ರಿ, 80 ಮಾಡಿದ ಅವ್ರಿಗೇನ್ ಮಾಡ್ಬೇಕಲ್ಲ. ಇವತ್ತಿನ ದಿವಸ ಇದು ಕೇಂದ್ರ ಸರ್ಕಾರ ಕೊಡಕ್ ಹೋಗುದಿಲ್ಲ. 1 ಟನ್ ಕಬ್ಬಿಂದು 40 ರೂಪಾಯಿದಂಗ ಪರ್ ಲೀಟರ್ಗೆ ಅಂದ್ರೆ 4 ಮೂಲೆ ಎಷ್ಟಾಕತಿ. ಈ ರೊಕ್ಕ ಯಾರಿಗೆ ಹೊಂಟದ್ ಗೊತ್ತೈತೆ? ಈ ಆಯಿಲ್ ಕಂಪನಿ ಅವರು. ಕೇಂದ್ರ ಸರ್ಕಾರ ಹೋಗುದಿಲ್ಲ. ನೀವು ಇಂಟರ್ನೆಟ್ ಒಳಗ ನೀವು ಬ್ಯಾಲೆನ್ಸ್ ಶೀಟ್ಗಳು ನೋಡ್ರಿ. ನೀವು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಹಿಂದೂಸ್ತಾನ್ ಪೆಟ್ರೋಲಿಯಂ, ಭಾರತ್ ಪೆಟ್ರೋಲಿಯಂ, ಇವ್ರೆಲ್ಲರೂ ಬ್ಯಾಲೆನ್ಸ್ ಶೀಟ್ ಅನ್ಯುವಲ್ ರಿಪೋರ್ಟ್ ನೀವು ಇಂಟರ್ನೆಟ್ ತೆಗೆದು 5 ವರ್ಷದ ಹಿಂದೇನು ಬ್ಯಾಲೆನ್ಸ್ ಶೀಟ್ ಇತ್ತು, ಇವತ್ತಿನ ದಿವಸ ಬ್ಯಾಲೆನ್ಸ್ ಶೀಟ್ ಎಷ್ಟು ಲಾಭ ಮಾಡಿ. 5 ವರ್ಷದಿಂದ ಎಲ್ಲಾ ಕಂಪನಿಗಳು ಹಾನಿ ಒಳಗಿದ್ದು. ಇವತ್ತಿನ ದಿವಸ ಪ್ರತಿ ವರ್ಷಕ್ಕೆ ಎಷ್ಟು ಲಾಭ ಮಾಡಕತ್ತಾರ ಅಂದ್ರ 80,000ದಿಂದ 90,000 ಕೋಟಿ ಒಂದೊಂದು ಕಂಪನಿಯವರು ಲಾಭ ಮಾಡಾರ. ಯಾರಿಂದ? ಕಬ್ಬು ಬೆಳೆಗಾರ. ಆ 4 ಕಂಪನಿ ಅವರಿದ್ರೆ ಇನ್ನು ಹೊರಗಿನ ಕಂಪನಿಗಳು ಬೇರೆ ಇದಾವ. ಈ ರಿಲಯನ್ಸ್, ನಯಾರ, ಇವೆಲ್ಲ ಖಾಸಗಿ. ನಾನೊಂದು ಮೊದಲು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿನ, ಕೃಷಿ ನೀತಿ ನಿರ್ಮಾಣ ಮಾಡ್ತಕ್ಕಂಥವ್ರು ಯಾರಂದ್ರ ಬಲಾಢ್ಯವಂತರು, ಉದ್ದಿಮೆದಾರರು, ಶ್ರೀಮಂತರು. ಇನ್ನೂ ನಮ್ಮ ದೇಶದ ನೀತಿಗಳನ್ನ ಸೃಷ್ಟಿ ಮಾಡೋದು ಇನ್ನೂ ಅವರ ಕೈಯಾಗಿದೆ. ಪ್ರಜಾತಂತ್ರ ವ್ಯವಸ್ಥೆ ಬಂದ್ರೂ ಕೂಡ ರಾಜಕಾರಣಿಗಳ ಕೈಯಲ್ಲಿ ಇನ್ನೂ ಪೂರ್ಣ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಂದಿಲ್ಲ. ಇದು ಯಾವಾಗ ಪ್ರಜಾಪ್ರಭುತ್ವ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 75 ವರ್ಷ ಕಳೆದ್ರೂ ಕೂಡ ನಮಗೆ ಆಂತರಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯತೆ ಇನ್ನೂ ಬಂದೇ ಇಲ್ಲ. ಇದನ್ನು ಯಾರು ಮಾಡ್ತಾರಂದ್ರ ಉದ್ದಿಮೆದಾರರು, ಬಂಡವಾಳಶಾಹಿಗಳು ಮತ್ತು ಬಲಾಢ್ಯವರ್ಗರು ಮತ್ತು ಈ ಬ್ಯೂರೋಕ್ರಾಟ್ಸ್ ಅಂತ ಏನ್ ಕರಿತೀವಲ್ಲ, ಇನ್ನೂ ಆಡಳಿತ ಹೊರದ ಇದೆ. ನಾ ಮೋದಿ ಬಂದ್ಮೇಲೆ ಬದಲಾತು, ರಾಹುಲ್ ಗಾಂಧಿ ಬಂದ್ಮೇಲೆ ಬದಲಾಕತಿ, ಅವ ಬಂದ್ ಯಾರು ಬಂದ್ರು ಏನಾಗ ಇದು ಈ ಬಲಾಢ್ಯದ ಕಪಿಮುಷ್ಟಿಯಿಂದ ನಮ್ಮ ದೇಶ ಹೊರಗೆ ಬರೋ ತನಕ ನಮ್ಮ ದೇಶದ ರೈತ ಉದ್ಧಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾರು ಒಬ್ಬರ ಬಗ್ಗೆ ಟೀಕೆ ಅಲ್ಲ, ವ್ಯವಸ್ಥೆ ಬಗ್ಗೆ ನಮ್ಗೆ ಟೀಕೆ. ಅದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಏನಿದೆ ಕೊಡಿ.